ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗೈಸ್. ಇವತ್ತು 30th ಫ್ರೈಡೇ ಗೈಸ್. ಟೈಮ್ ಆಗಿದೆ 5:30 ಆ್ಯಂಡ್ ಬೆಳಿಗ್ಗೆ ನಾನು ಹೊರಟಿರೋದು ಉಡುಪಿಗೆ. ನಮ್ಮ ಪ್ರೀವಿಯಸ್ ವ್ಲಾಗಲ್ಲೆಲ್ಲ ಹೇಳಿದೆ ಒಂದು ಕಡೆ ಹೋಗ್ಲಿಕ್ಕಿದೆ ಅಂತೇಳಿ. ಸೊ ಅದೆಲ್ಲಿಗೆಲ್ಲ ಉಡುಪಿಗೆ. ಏನಕ್ಕೆ ಅಂದರೆ ಒಂದು ಮೇಕಪ್ ಶೂಟ್ ಇತ್ತು ಗೈಸ್. ನನ್ನ ಸ್ಕಿನ್ ಟೋನಿಗೆ ಅವರು ಮೇಕಪ್ ಮಾಡೋದು ಅವ್ರ ಸ್ಟೂಡೆಂಟಿಗೆ. ಸೊ ಹಾಗಾಗಿ ಉಡುಪಿವರೆಗೂ ಹೋಗಲಿಕ್ಕಿದೆ. ಆ್ಯಂಡ್ ಮೇಕಪ್ ಮಾಡೋರು ಯಾರು ಅಂದರೆ ಅವ್ರ ಇನ್ಸ್ಟಾಗ್ರಾಮ್ ಐ ಡಿ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೇನೆ, ಶ್ವೇತಾ ಅಂತೇಳಿ, ಮೇಕಪ್ ಆರ್ಟಿಸ್ಟ್ ಅವರು. ಸೊ ಹಾಗಾಗಿ ನಾನಿಲ್ಲಿಂದ ಹೊರಟೆ. ಹೋಗ್ತಾ ಇರೋದು ಇವತ್ತು. ಗುಂಡು ಬರ್ತೇನೆ ಅಂತ ಹೇಳಿದ್ಲು, ಬಟ್ ಅನ್ಫಾರ್ಚುನೇಟ್ಲಿ ಆ್ಯಸ್ ಯೂಶ್ವಲ್ ಲಾಸ್ಟ್ ಮೂಮೆಂಟಲ್ಲಿ ಬರಲಿಲ್ಲ ಅವಳು, ಬಿಕಾಸ್ ಅವಳಿಗೆ ರಜೆ ಇರಲಿಲ್ಲ ಅಂತೆ. ಹಾಗಾಗಿ ನಾನು ಹೊರಟೆ. ಸುಪ್ರೀತ್ ಅಲ್ಲಿವರೆಗೂ ಡ್ರಾಪ್ ಮಾಡ್ತಾನೆ. ನಾನು 6 ಗಂಟೆ ಬಸ್ ಇರೋದು ಉಜಿರೆಯಿಂದ, ಅದಕ್ಕಿಂತ ಮುಂಚೆ ಒಂದಿದೆ. ಅದು ಬಿಟ್ಟರೆ 6 ಗಂಟೆಗಿದೆ. 6 ಗಂಟೆಗೆ ಹೊರಟ್ರೆ ಇಲ್ಲಿಂದ ಒಂದು 9:15, 9:30 ಒಳಗಡೆ ಎಲ್ಲ ರೀಚ್ ಆಗ್ಬೋದಲ್ಲ, ಕರೆಕ್ಟ್ ಆಗುತ್ತೆ ಅಂತೇಳಿ 6 ಗಂಟೆಗೆ ಹೋಗುವ ಅಂತೇಳಿ ಇವಾಗ ಹೊರಟಿದ್ದೇನೆ. ಸುಪ್ರೀತ್ ಅತ್ತೆ ಹೇಳಿದೆ ಅಲ್ಲಿವರೆಗೂ ಡ್ರಾಪ್ ಮಾಡು ಅಂತೇಳಿ. ಪಾಪ ಅವನು 5:15ಗೆ ಕಾಲ್ ಮಾಡಿದ್ದೇನೆ. 5:50ಕ್ಕೆ ಇಲ್ಲಿಂದ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅವನು 5:15ಗೆ ಕಾಲ್ ಮಾಡ್ದೆ. ಸೊ ಅವನೊಂದು ಹೊರಡಿ ಬ್ಯಾಗ್ ಎಲ್ಲ ಪ್ಯಾಕ್ ಆಯ್ತು. ಇದೊಂದು ಬ್ಯಾಗ್, ದೆನ್ ಇದರೆಲ್ಲ 2 ಸ್ಯಾರಿ ಇಟ್ಕೊಂಡಿದ್ದೇನೆ, ಅವರಿಗೆ ಬೇಕಾಗುತ್ತಲ್ಲ, ಹಾಗಾಗಿ 2 ಸ್ಯಾರಿ ಇಟ್ಕೊಂಡಿದ್ದೇನೆ. ಒಂದು ನಂದು ವೆಡ್ಡಿಂಗ್ ಇದು, ಮತ್ತೊಂದು ಕುಸುಮನ್ ಮದುವೆಗೆ ತೊಗೊಂಡಿದ್ದೆಲ್ಲ ಗೋಲ್ಡನ್ ಕಲರ್, ಆ ವೆಡ್ಡಿಂಗ್. ಆ್ಯಂಡ್ ಈ ಶರ್ಟ್ ಹಾಕ್ಕೊಂಡಿದ್ದೇನೆ. ಇದು ನನಗೆ ಸ್ವಸ್ತಿಯವರು ಮ್ಯಾಕ್ಸಲ್ಲಿ ಕೊಡಿಸಿರೋದು, ಆ ಸ್ವಸ್ತಿಯವರು ಇರಬೇಕಾದ್ರೆ. ಆ್ಯಂಡ್ ಎಂತ ಇಲ್ಲ, ಸಿಂಪಲ್ ಆಗಿ ಒಂದು ಹೇರ್ ಸ್ಟೈಲ್ ಅಷ್ಟೇ, ಬೇರೆ ಎಂತ ಹಾಕಿಲ್ಲ. ಲಿಪ್ಸ್ಟಿಕ್ ಒಂದು ಹಾಕಿದ್ದೀನಿ, ದಟ್ಸ್ ಇಟ್. ನನ್ನ ಔಟ್ಫಿಟ್ನ ತೋರಿಸ್ತೇನೆ ಗೈಸ್ ನಿಮಗೆ. ಸೊ ಸ್ವಲ್ಪ ನರ್ವಸ್ನೆಸ್ ಇದೆ, ಬಟ್ ಸ್ಟಿಲ್ ಓವರ್ ದ ಗುಡ್. ಆ್ಯಂಡ್ ಎಂತ ತಿಂದಿಲ್ಲ, ಒಂದು ಗ್ಲಾಸ್ ನೀರು ಕುಡಿಯುವ ಅಂತೇಳಿ ನೋಡಿ ಅಲ್ಲಿ ಹಂಗೆ ಇಟ್ಟಿದ್ದೇನೆ ಮಂಚದ ಮೇಲೆ. ಸೊ ಕುಡಿಬೇಕು ಇವಾಗ. ಹಾಗಾಗಿ ವ್ಲಾಗ್ ಶುರು ಮಾಡಿದ್ದೇನೆ ಗೈಸ್. ಕೀಪ್ ವಾಚಿಂಗ್. ಹೆಂಗೆ ಹೋಗುತ್ತೆ ಏನು ಕತೆ ಗೊತ್ತಿಲ್ಲ, ಸೊ ಕೀಪ್ ವಾಚಿಂಗ್. ಆ್ಯಂಡ್ ನನ್ನ ಔಟ್ಫಿಟ್ನ ತೋರಿಸ್ತೇನೆ. ಓಕೆ, ಆ್ಯಂಡ್ ಇದು ಔಟ್ಫಿಟ್ ನಂದು ಗೈಸ್, ವೆರಿ ಸಿಂಪಲ್. ಲಾಂಗ್ ಮಾಂಗಲ್ಲ ಚೆನ್ನಾಗಿ ಕೊಡಿದ್ದೇನೆ, ದಟ್ಸ್ ಇಟ್. ಚಲೋ ಲೆಟ್ಸ್ ಗೋ. ಹೋಗುವ, ಹೋಗೋಣ ಗೈಸ್. ಬಂದೆ ನಾನು ರೋಡಿಗೆ, ಚುಪ್ಪಿ ಬರ್ತೇನೆ ಅಂತ ಅಂದ. ಸೊ ವೇಟಿಂಗ್ ಗೈಸ್. ಚುಪ್ಪಿ ಬಂದ ಹೋಗ್ತೇನೆ. ಸಾರು ಕಾಲು ಬಸ್ ಹೊರಟು. 8:15 ಜಸ್ಟ್ ರೀಚ್ ಆಯ್ತಾ ಉಡುಪಿ ಬಸ್ ಸ್ಟ್ಯಾಂಡ್ ಆಗಿದ್ದಾನೆ. ಸೊ ಇನ್ನು ಬ್ರೇಕ್ಫಾಸ್ಟ್ ಮಾಡಿ ಅವ್ರಿಗೆ ಕಾಲ್ ಮಾಡಬೇಕಾಯ್ತು. ಗೈಸ್ ಇಲ್ಲಿ ಸೆಲ್ಫ್ ಸರ್ವಿಸ್ ನಾನೊಂದು ಪಲಾವ್ ಆ್ಯಂಡ್ ಟೀ ತೊಗೊಂಡೆ ಗೈಸ್. ಆ್ಯಂಡ್ ಇವಾಗ ಕಾಲ್ ಮಾಡಬೇಕು ಅವ್ರಿಗೆ ಅಕ್ಕನಿಗೆ. ಆ್ಯಂಡ್ ಅವ್ರು ಬರ್ತೀನಿ ಅಂತ ಅಂದಿದ್ದಾರೆ, ಡ್ರೈವರ್ನ ಕಳಿಸ್ತಾನೆ ಇಲ್ಲಿಗೆ ಅಂತೇಳಿ. ಸೊ ಬ್ರೇಕ್ಫಾಸ್ಟ್ ಆದ ನಂತರ ಕಾಲ್ ಮಾಡಬೇಕು ಗೈಸ್ ಅವ್ರಿಗೆ. ಓಕೆ, ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡ್ಕೊಡ್ತೇನೆ, ಆಮೇಲೆ ಸಿಗ್ತೀನಿ. ಬಾಯ್. ಬ್ರೇಕ್ಫಾಸ್ಟ್ ಆಯಿತು. ಐ ಆಮ್ ಜಸ್ಟ್ ವೈಟಿಂಗ್ ಆಯಿತು ಅವರ ಡ್ರೈವರಿಗೆ. ಕಾಲ್ ಬರ್ತಿದೆ ಅವ್ರದ್ದು. ಬಸ್ ಸ್ಟ್ಯಾಂಡಿಂದ ನನ್ನ ಪಿಕಪ್ ಮಾಡೋಕ್ಕೆ ಅವರ ಡ್ರೈವರ್ ಬಂದಿದ್ದರು. ಸೊ ಆನ್ ದ ವೇ ಹೋಗಬೇಕಾದ್ರೆ ಮ್ಯಾಮ್ನು ಪಿಕ್ ಮಾಡಿಕೊಂಡು ನಾವು ಸ್ಟುಡಿಯೋಗೆ ಹೋದ್ವಿ ಗೈಸ್. ಸೊ ಅವರ ಸ್ಟಾಫ್ ಕೂಡ ಇದ್ದರು, ಮ್ಯಾಮ್ ಕೂಡ ಇದ್ದರು, ನಾನು ಕೂಡ ಇದ್ದೆ. 10:20 ಆ್ಯಂಡ್ ಬಂದೆ ನಾನು ಸ್ಟುಡಿಯೋಗೆ. ಸೊ ಬಟ್ ಅವ್ರು ಕೂಡ ಬಂದರು ನನ್ನ ಜೊತೆನೆ, ಮೇಡಮ್. ಸ್ವಲ್ಪ ಚಾರ್ಜ್ ಇಡ್ತೇನೆ ಗೈಸ್, ಮೊಬೈಲಲ್ಲಿ ಚಾರ್ಜ್ ಇಲ್ಲ ಆಯಿತಾ. ಗೈಸ್ ನಾ ಬಂದಿರೋದು ಎಲ್ಲಿ ಗೊತ್ತಾ, ಶ್ವೇತಾ ರೈ ಮೇಕಪ್ ಆರ್ಟಿಸ್ಟ್, ಉಡುಪಿ. ಯೂಟ್ಯೂಬ್ ಚಾನಲ್ ಹಾಯ್ ಮಂತ್ಲೆ, ಹಾಯ್ ಮಂತ್ಲೆ ಜಸ್ಟ್ ಯಾವ ಗೈಸ್. ಇವರೇ ಶ್ವೇತಾ ರೈ ಅಂತ ಮೇಕಪ್ ಆರ್ಟಿಸ್ಟ್. ಸೊ ನನಗೆ ಇವತ್ತು ಮೇಕ್ ಓವರ್ ಮಾಡೋದು ಇವರು ನೋಡಿ. ಆ್ಯಂಡ್ ಅವರು ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ಸೊ ಬ್ರೇಕ್ಫಾಸ್ಟ್ ಆದ ನಂತರ ಸ್ಟಾರ್ಟ್ ಗೈಸ್, ಕೀಪ್ ವಾಚಿಂಗ್. ಓಕೆ, ಆಫ್ಟರ್ನೂನ್ ಲಂಚಿಗೆ ಚಿಕನ್ ಬಿರಿಯಾನಿ ಇತ್ತು ಗೈಸ್, ಅವರ ಸ್ಟೂಡೆಂಟಿಗೆ ಆ್ಯಂಡ್ ನನಗೆ ಎಲ್ರಿಗೂ. ಸೊ ಮತ್ತು ಕಬಾಬ್ ಕೂಡ ಇತ್ತು. 3 o'clock ಇವಾಗ ಊಟ ಆಯಿತು. ಆ್ಯಂಡ್
ಆ್ಯಂಡ್ ಇನ್ನು ಹೇರ್ ಸ್ಟೈಲ್ ಸಾರಿ ಡ್ರೆಪ್ ಎಲ್ಲ ಆಗಬೇಕು. ಸೊ ಆಫ್ಟರ್ನೂನ್ ಲಂಚ್ ಆದ ನಂತರ ಹೇರ್ ಸ್ಟೈಲ್ ಕಂಪ್ಲೀಟ್ ಮಾಡಿದ್ರು. ಹೇರ್ ಸ್ಟೈಲ್ ಮತ್ತು ಸಾರಿ ಡ್ರೇಪ್ ಗೈಸ್. ಹೇರ್ ಸ್ಟೈಲ್ ಸಖತ್ತಾಗಿತ್ತು. ಆ್ಯಂಡ್ ಮಲ್ಲಿಗೆ ಜಡೆ, ನಮ್ಮ ಮಂಗಳೂರು ಮಲ್ಲಿಗೆ ಜಡೆ ಜಲ್ಲಿ. ಸೊ ಅದನ್ನ ನಾನು ಟ್ರೈ ಮಾಡಿದ್ದು ನನ್ನ ಮದುವೆಗೆ. ಅದು ಬಿಟ್ಟರೆ ನಾನು ಇದೇ ಮಾಡ್ತಾ ಇರೋದು 3 ಇಯರ್ಸ್ ಆದ ನಂತರ. ಆ್ಯಂಡ್ ಇಲ್ಲಿ ರೋಸ್ ಪೆಟಲ್ಸ್ ರೆಡಿ ಮಾಡ್ತಿದ್ದಾರೆ ಅವರ ಸ್ಟಾಫು. ನೋಡ್ಬೋದು ನಮ್ಮ ಮಂಗಳೂರು ಮಲ್ಲಿಗೆ ಜಡೆ. ಆ್ಯಂಡ್ ದಿಸ್ ಈಸ್ ದ ಲೈಕ್ ಫೈನಲ್ ಲುಕ್. ಹೆಂಗಾಗಿದೆ ಮೇಕಪ್, ಹೇರ್ ಸ್ಟೈಲ್, ಸಾರಿ ಡ್ರೇಪ್ ಎಲ್ಲ ಆನ್ ಪಾಯಿಂಟ್ ಗೈಸ್, ಸಖತ್ತಾಗಿತ್ತು. ಸೊ ನೀವು ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ. ಓಕೆ, feelings change and love can go, but tell me why are you so cold? What did I wrong? What was the fault? Or what you say is I don't know. Feelings change and love can go, but tell me why are you so cold? What did I wrong? What was the fault? I thought that you ಲುಕ್ ಕಂಪ್ಲೀಟ್ ಆದ ನಂತರ ನಾವು ಹೋಗಿದ್ದು ಫೋಟೋಶೂಟಿಗೆ, ದೆನ್ ವಿಡಿಯೋ ಶೂಟಿಗೆ. ಆ್ಯಂಡ್ ಅವರ ಇಬ್ಬರ ಸ್ಟಾಫು, ದೆನ್ ಅವರ ಡ್ರೈವರ್ ಎಲ್ಲನೂ ಕಂಫರ್ಟೇಬಲ್ ಆಗಿ ಫೀಲ್ ಮಾಡಿದರು. ಸಿಕ್ಕಾಪಟ್ಟೆ ಫ್ರೆಂಡ್ಲಿಯಾಗಿ ಎಷ್ಟು ಚಂದ ನೋಡಿಕೊಂಡ್ರು ಅಂದರೆ. ಆ್ಯಂಡ್ ಈ ವಿಡಿಯೋ ಅವ್ರು ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್. ಫೋಟೋಶೂಟಿಗೆ ಬಂದಿದ್ದೇವೆ. ಇಲ್ಲಿ ಬ್ಯೂಟಿಫುಲ್ ಲೊಕೇಶನ್ ಆಯಿತಾ. ಅವ್ರದಲ್ಲಿ ಫೋಟೋಸ್ ಆಗ್ತಾ ಇದೆ. ಗೈಸ್ ಇವರು ಫೋಟೋಗ್ರಾಫರ್. ಹಾಯ್ ಮಾಡಿ ಅಂತಂದು. ಹೆಸರು ನಿಮ್ಮದು? ನಾಗರಾಜ್ ಗೈಸ್. ಇವರು ಫೋಟೋಗ್ರಾಫರ್ ಆ್ಯಂಡ್ ಇವರು ವಿಡಿಯೋಗ್ರಾಫರ್. ನಿಮ್ಮ ಹೆಸರು? ಜಯರಾಮ್. ಆಗ್ತಿದೆ ಗೈಸ್ ಶೂಟು. Three, two, one, start. Yes, Nodi. Smile. One more time. And walk there. Light ಕಾಣಿಸೋದು ಬೇಡ. ಜಸ್ಟ್ ಫೋಟೋ ಶೂಟ್, ವಿಡಿಯೋ ಶೂಟ್ ಅಂತಿದಾರ ಅಲ್ಲಿ ನೋಡಿ. ಬಿಹೈಂಡ್ ದ ಸೀನ್ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ಹೇಳಿ. ಇದು ಹೊಗೆ ಹಾಕಕ್ಕೆ ಕಷ್ಟ ಪಡ್ತಿದ್ದಾರೆ ಅವರು. ಇದು ಹಾರ್ಡ್ ವರ್ಕ್ ಅಂದ್ರೆ. ಸೊಳ್ಳೆನೂ ಇದೆ. ಸೊಳ್ಳೆಗೂ ಒಂದು ಒಳ್ಳೆ ಐಡಿಯಾ ಗೈಸ್. ಎಸ್ ಮೇಡಮ್, ಫೀಲ್ ಮಾಡಿ ಅದನ್ನ ಮುಖದ ಹತ್ರ ತಗೊಳ್ಳಿ. ಹಾಂ, ಚೂರು ಹೈಟ್ ಮಾಡಿ, ಚಿನ್ನಪ್ ಮಾಡಿ, ಚಿನ್ನಪ್ ಮಾಡಿ. ಹಾಂ, ಕಣ್ಣು ಮುಚ್ಚಿ ಪ್ಲೇ ಮಾಡೋದಂಗೆ ಮಾಡಿ. ಸ್ವಲ್ಪ ಆ ಕಡೆ ತಲ್ಲಿ. ಹಾಂ, ನಾನು ಹತ್ರ ಕೊಡ್ಕತ್ಲೆ ಸಾಕತ್ತಿಲ್ಲ. ನೋಡಿ ಮೇಡಮ್, ಚಿನ್ನ ಈಗ ನಾನು ಉಡುಪಿಗಿದ್ದೀನಿ ನೋಡ. ಉಡುಪಿ ನಾನು ಬರ್ತೇನೆ ಶೂಟಲ್ಲಿದ್ದೆ. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು. ಬಾಯ್. ಮತ್ತೆ ಸಿಗುವ. ಕತ್ಲಿನಾಗಿದೆ ಗೈಸ್ ಆಯ್ತಾ. 7 ಕಾಲು. ಅಂಡ್ ಇವಾಗ ಶೂಟ್. ಇವಾಗ ಹಿಂಗೆ ಕಾಣಿಸ್ತಿದೆ ಗೈಸ್ ಶೂಟಿಂಗ್ ಪ್ಲೇಸ್. ಸಿ, ಇದು ಹೌಸ್. ಅದ್ರ ಒಳಗಡೆ ಗೈಸ್ ಶೂಟ್ ಆಗಿರೋದು. ಆ್ಯಂಡ್ ಇವಾಗ ಆಯಿತು ಹೊರಟ್ವಿ ಇಲ್ಲಿಂದ. ಸ್ಟುಡಿಯೋಗೆ ಹೋಗಿ ಇದೆಲ್ಲ ಚೇಂಜ್ ಮಾಡಿ ಸ್ಟೇ ಆಗೋದು ಅಂತಿದ್ದೇನೆ. ಸೊ ನೋಡೋಣ.
ಬಾಯ್ ಬಾಯ್. 7:30 ಬಂದ್ವಿ ಆ ಸ್ಟುಡಿಯೋಗೆ ಶೂಟ್ ಎಲ್ಲ ಆಗಿ ಆ್ಯಂಡ್ ಇದನ್ನೆಲ್ಲ ರಿಮೂವ್ ಮಾಡಬೇಕು. ಸೊ ಗುಡ್ ಎಕ್ಸ್ಪೀರಿಯನ್ಸ್. ಇದನ್ನೆಲ್ಲ ತೆಗಿಯೋಕ್ಕೆ ಮನಸ್ಸು ಬರ್ತಿರ್ಲಿಲ್ಲ ಗೈಸ್. ಲೈಕ್ ಮಲ್ಲಿಗೆ ಜಡೆ, ಸಾರಿ, ಮೇಕಪ್ ಇನ್ನೂ ಹಾಗೆ ಇತ್ತು. ಏನೂ ಆ ಕಡೆ ಈ ಕಡೆ ಆಗಿರಲಿಲ್ಲ. ಸೊ ನಾನು ತಾಳಿ ಒಂದು ಸರಿ ಹಾಕ್ಕೊಂಡ್ಬಿಟ್ಟು ವೀಡಿಯೋ ಮಾಡೋಣ, ಫೋಟೋಸ್ ತೆಗಿಯೋಣ ಅಂತೇಳಿ ಹಾಕ್ಕೊಂಡಿದ್ದೇನೆ. ಕೆಲಸ ಅಂದಾಗ, ಪ್ರೊಫೆಷನ್ ಅಂದಾಗ ಅದನ್ನೆಲ್ಲ ಎತ್ತಿಟ್ಟು ಅವರ ಕಾಸ್ಟ್ಯೂಮ್ ಏನಿದೆ ಸೊ ಅದನ್ನೆಲ್ಲ ಹಾಕ್ಕೊಂಡು ನಾವು ಅದಕ್ಕೆ ವ್ಯಾಲ್ಯೂ ಮಾಡಲೇಬೇಕು. ನೀರು ಬೆವರಿದೆ ಗೈಸ್. ಆ್ಯಂಡ್ ಇವಾಗ ರಿಮೂವ್ ಮಾಡ್ತಿದ್ದಾರೆ ಇವರಿಬ್ರು. ಸೊ ಒಂದು ರೀಲ್ಸ್ ಮಾಡಿದೆ, ಅದು ಆನ್ ದ ಸ್ಪಾಟ್ ಆಯ್ತು. ಅಲ್ಲೇ ಸಾಂಗ್ ನೋಡಿ ಅಲ್ಲೇ ಡ್ಯಾನ್ಸ್ ಮಾಡಿದೆ. ಹೆಂಗಾಗಿದೆ ಗೊತ್ತಿಲ್ಲ, ನೋಡೋಣ. ಆದರೆ ಪೋಸ್ಟ್ ಮಾಡ್ತೇನೆ, ಪೋಸ್ಟ್ ಮಾಡ್ತೇನೆ. ಸೊ ಇದನ್ನೆಲ್ಲ ರಿಮೂವ್ ಮಾಡ್ತಿದ್ದಾರೆ. ಅವರಿಗೂ ಲೇಟ್ ಆಯಿತು. ಇವರೊಬ್ರು ಫುಲ್ ಟಯರ್ಡ್. ಅವ್ರದ್ದು ಮಗು ಪಾಪ ನಿದ್ದೆನೆ ಮಾಡಿಲ್ಲ, ಆದರೂ ವರ್ಕಲ್ಲಿ ಡೆಡಿಕೇಶನ್. ನೋಡಿ ಮೇಡಮ್ ಅವ್ರು ಕೂಡ ಫುಲ್ಲು ಎಂತ ಟಯರ್ಡ್ ಆಗಿದ್ದಾರೆ. ಆ್ಯಂಡ್ ಮೇಕಪ್ ಬಿಗ್ ಡೇ ಎಲ್ಲ ಇದ್ರಿ. ಆ್ಯಂಡ್ ನಾನು ಇನ್ಸ್ಟಾ ಐಡಿನಲ್ಲಿ ಮೆನ್ಷನ್ ಮಾಡ್ತೇನೆ ಗೈಸ್, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹೇರ್ ಸ್ಟೈಲ್ ರಿಮೂವ್ ಮಾಡಿದ ನಂತರ ಸಾರಿ, ಮೇಕಪ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಸ್ಟುಡಿಯೋದಿಂದ ನಾವು ಹೊರಟಿರೋದು ರೂಮಿಗೆ. ನಾನು ಒಂದು ದಿವಸ ಸ್ಟೇ ಮಾಡಬೇಕಾಗಿತ್ತು, ಲೇಟ್ ಆಗಿತ್ತಲ್ಲ, ಹಾಗಾಗಿ ರೂಮ್ ಬುಕ್ ಮಾಡಿದರು ಮ್ಯಾಮು. ಎಷ್ಟು ಸ್ವೀಟ್ ಅಂದರೆ ಅವರು ಲೈಕ್ ರೂಮ್ ಹತ್ರ ಬಂದು ಅವರೇ ರೂಮ್ ಬುಕ್ ಮಾಡಿ ಬಿಟ್ಟು, ಭಯ ಆದರೆ ಯಾರನ್ನಾದರೂ ಸ್ಟಾಫ್ನ ನಿಲ್ಲಿಸ್ತೀನಿ ಅಂತ ಅಂದರೆ, ಸೊ ನಾನು ಬೇಡ ಅಂತ ಅಂದೆ. ಗೈಸ್ 9:10 ಆ್ಯಂಡ್ ನನ್ನ ರೂಮಿಗೆ ಬಿಟ್ಟು ಪಾಪ ಅವರು ಹೋದರು. ಆ್ಯಂಡ್ ಜಸ್ಟ್ ರೂಮಿಗೆ ಬಂದೆ ಅಷ್ಟೇ ಗೈಸ್. ಫಸ್ಟ್ ಮೊಬೈಲ್ ಚಾರ್ಜ್ ಇಟ್ಟು ಫ್ರೆಶ್ ಅಪ್ ಆಗಬೇಕು, ಬಿಕಾಸ್ ಮೊಬೈಲಲ್ಲಿ 20% ಚಾರ್ಜ್ ಇರೋದಷ್ಟೇ. ಆ್ಯಂಡ್ ಕ್ವಿಕ್ಕಾಗಿ ಒಂದು ರೂಮ್ ತೋರಿಸ್ತಾನೆ ಹಿಂಗಿದೆ ಅಂತೇಳಿ. ಬಂದ ಕೂಡಲೇ ಬಿಸಾಡಿಟ್ಟೆ ನಾನು. ಸೊ ಅವ್ರು ರೂಮ್ ತೋರಿಸಿ ಹೋದರು. ಅಲ್ಲಿಂದ ಬಂದರೆ ಫಸ್ಟ್ ನಾನು ಡೋರ್ ಕ್ಲೋಸ್ ಮಾಡಿದೆ, ಬಿಕಾಸ್ ಒಬ್ಬಳೆಲ್ಲ ಭಯ ಆಗುತ್ತೆ ಅಂತೇಳಿ. ಹಿಂಗೆ ಬಂದರೆ ವಾರ್ಡ್ ರೂಮ್ ಇದೆ ಗೈಸ್. ಇಲ್ಲಿ ಖಾಲಿದೆ ಅಂತ ಇಲ್ಲ ಅದರಲ್ಲಿ. ಸೊ ಇದು ವಾರ್ಡ್ ರೂಮ್. ದೆನ್ ಇಲ್ಲಿ ಫೋನ್, ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ ಕುತ್ಕೊಂಡು ಊಟ ಮಾಡಲಿಕ್ಕೆ. ಆ್ಯಂಡ್ ದಿಸ್ ಇಸ್ ದ ಬೆಡ್. ಇವಾಗ ಒಮ್ಮೆ ನನಗೆ ಫ್ರೆಶ್ ಅಪ್ ಆಗಿ ಬಿದ್ಕೊಳ್ಳಿಲ್ಲ ಅಂತ ಆಗ್ತದೆ. ಸಖತ್ತಾಗಿದೆ, ಕ್ಲೀನ್ ಇದೆ. ಆ್ಯಂಡ್ AC ಇದೆ. ಸೊ ಹಂಗೆ ಬಂದಲ್ಲಿ TV ಇದೆ ಗೈಸ್. ಪಾಸ್ವರ್ಡ್ ಕೊಟ್ಟೋಗಿದ್ದಾರೆ ವೈಫೈದು, ಬಟ್ ನೋ ಯೂಸ್. ನನಗೆ ಸ್ವಲ್ಪ ಎಡಿಟಿಂಗ್ ಅದು ಇದೆಲ್ಲ ಮಾಡಬೇಕು. ಅಲ್ಲಿ ಬಂದು ಹಿಂಗೆ ಬಂದರೆ ಇಲ್ಲೊಂದು ಮಿರರ್ ಇದೆ. ಇಲ್ಲೊಂದು ಮಿರರ್ ಇದೆ, ಇಲ್ಲೊಂದು ಹೀಗೆ ಟೇಬಲ್ ಥರ ಕೊಟ್ಟಿದ್ದಾರೆ ಅಷ್ಟೇ. ದೆನ್ ಇದು ವಾಶ್ರೂಮ್ ಗೈಸ್. ವಾಶ್ರೂಮ್ ಕೂಡ ಕ್ಲೀನ್ ಇದೆ. ಹಿಂಗಿದೆ. ದಿಸ್ ಇಸ್ ದ ರೂಮ್. ಆ್ಯಂಡ್ ನಾ ಫ್ರೆಶ್ ಅಪ್ ಆಗಿಬಿಟ್ಟು ಮೊಬೈಲ್ ಚಾರ್ಜ್ಗಿಟ್ಟು ಫ್ರೆಶ್ ಅಪ್ ಆಗ್ತೇನೆ. ಸೊ ಕ್ವಿಕ್ಕಾಗಿ ರೂಮ್ ಟೂರ್ ಮಾಡಿದೆ. ಸಿಕ್ಕಾಪಟ್ಟೆ ಸೊಂಟ ಮತ್ತು ನಂಗೆ ಇಲ್ಲೆಲ್ಲ ನೋವಾಗ್ತದೆ. ನನಗೆ ಇಷ್ಟು ನೋವಾಗ್ತಿರ್ಬೇಕಾದ್ರೆ ಇನ್ನು ಮೇಕಪ್ ಮಾಡಿರೋರಿಗೆ, ಹೇರ್ ಸ್ಟೈಲ್ ಮಾಡಿರೋರಿಗೆ ಹೆಂಗಾಗಿರ್ಬೇಡ ಗೈಸ್. ಇಟ್ಸ್ ನಾಟ್ ಈಸಿ ಆಯಿತಾ. ನಾ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಸಿಗ್ತೇನೆ ಗೈಸ್. ಓಕೆ. ಗೀಸರ್ ಕೂಡ ಆನ್ ಮಾಡಿದೆ ನಾನು, ಬಿಸಿನೀರು ಬರುತ್ತೆ ಅಂತೆ. ನೋಡ ಇದೆಲ್ಲ ಡ್ರೆಸ್ ಎಲ್ಲ ತೆಗೆದು ನನಗೆಂತ ಬೇಕು ಅದನ್ನೆಲ್ಲ ಫಸ್ಟ್ ಇಟ್ಕೊಂಡು ನಾವು ಫಸ್ಟ್ ಇವಾಗ ಮೊಬೈಲ್ ಚಾರ್ಜ್ಗೆ ಹಾಕೋಣ ಗೈಸ್. ಚಾರ್ಜ್ ಇಲ್ಲಿ ನನಗೆ ಪಾಪ ಅವ್ರು ಮತ್ತೆ ಫುಡ್ಡು ಕೂಡ ಪಾರ್ಸಲ್ ಮಾಡಿ ತರಿಸಿ ಕೊಟ್ಟು ಹೋದರು. ಫುಡ್ ಆ್ಯಂಡ್ ನೀರು ಕೂಡ. ಇದು ಬಿರಿಯಾನಿ ಇದೆ ಅದರಲ್ಲಿ. ಆ್ಯಂಡ್ ಆಮೇಲೆ ತೋರಿಸ್ತೇನೆ. ನಾನು ಫ್ರೆಶ್ ಅಪ್ ಆಗಿ ಬರೋ ತನಕ ಮೊಬೈಲ್ ಚಾರ್ಜ್ಗೆ ಇಡ್ತೇನೆ ಗೈಸ್. ಓಕೆ, ಬಾಯ್ ಗೈಸ್. ಬಾಯ್. ಎಲ್ಲಿದೆ ಗೈಸ್ ಚಾರ್ಜರ? ಇಲ್ಲಿದೆ. ಬಾಯ್ ಗೈಸ್ ನಂದು ಫ್ರೆಶ್ ಅಪ್ ಆಗಾಯಿತು. ಆ್ಯಂಡ್ ಟೈಮ್ 9:15 ಆಯಿತು. ನಾನು ಚಾರ್ಜಿಗೆ ಇಟ್ಟು ಹೋಗಿದ್ದೆಲ್ಲ 60% ಆಗಿತ್ತು. ಫ್ರೆಶ್ ಅಪ್ ಆದ ನಂತರ ಆರಾಮ ಅಂತ ಅನ್ನಿಸ್ತಿದೆ ಗೈಸ್. ಬಿಸಿ ನೀರಿತ್ತ. ಸೊ ಇದು ನಾನು ಮೊನ್ನೆ ಇದ್ರಲ್ಲಿ ತೊಗೊಂಡಿದ್ದೆಲ್ಲ ಗೈಸ್. ಎಲ್ಲಿ ಗೊತ್ತಾ? ನೆನಪಾಗ್ತಿಲ್ಲ. ಡಿಮಾರ್ಟಲ್ಲಿ ಅದನ್ನ ಹಾಕ್ಕೊಂಡಿದ್ದೀನಿ, ಶಾರ್ಟ್ಸ್ನ ಹಾಕ್ಕೊಂಡಿದ್ದೇನೆ. ಸೊ ಇವಾಗ ಊಟ ರೆಡಿ ಇದೆ. ಫಸ್ಟ್ ಊಟ ಮಾಡಬೇಕು. ಆ್ಯಂಡ್ ಬರ್ತೇನೆ ಊಟ ಮಾಡೋಣ ಅಂತಂದರು. ಬಟ್ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡು ಪಾರ್ಸಲ್ ಅಂತ ಅಂದೆ. ಸೊ ಹಾಗಾಗಿ ಬರ್ತಾ ಬಿರಿಯಾನಿ ಪಾರ್ಸಲ್ ಅದೆಲ್ಲಿ ಗೊತ್ತಾ?
ಸ್ವಾದಿಷ್ಟ್ ರೆಸ್ಟೋರೆಂಟ್ ಸಮಥಿಂಗ್ ಗೊತ್ತಿಲ್ಲ ನನಗೆ. ಆ್ಯಂಡ್ ನನ್ನ ಕೆಲವೊಂದು ಇದನ್ನ ಇಲ್ಲಿ ಜೋಡಿಸ್ಕೊಂಡಿದ್ದೇನೆ ನಾನು. ಸಾರಿ ಎಲ್ಲ ಮರ್ಚಿಟ್ಟೆ ನಾನು, ನನಗೆ ಆ ಥರ ಮೆಸ್ಸಪ್ ಆಗಿದ್ರೆ ಇಷ್ಟ ಆಗಲ್ಲ. ಆ್ಯಂಡ್ ಅವ್ರದ್ದು ಬ್ರಷ್ ಮತ್ತು ಪೇಸ್ಟ್ ಕೊಟ್ಟಿದ್ದಾರೆ, ಶ್ಯಾಂಪೂ ಇತ್ತು. ದೆನ್ ಇದು ಗೈಸ್ ಬಾಡಿ ಜೆಲ್ ಇತ್ತು. ಸೊ ಊಟ ಮಾಡೋಣ, ನಾನು ಚಾರ್ಜ್ ಇಟ್ಟಿದ್ದೆ ಗೈಸ್. ಊಟ ಮಾಡೋಣ. ಇಲ್ಲಿದೆ ಯಾವುದು ಗೊತ್ತಾ, ಸ್ವಾದಿಷ್ಟ ಅಲ್ಲ ಅನ್ಸದೆ ಗೈಸ್. ಎಂತಿದು ಕಿಚನ್, ಯಾವ ಹೋಟೆಲ್ ಇದು? ಚಿಕನ್ ಬಿರಿಯಾನಿ. ಓ ಇವಾಗ ಮೊಬೈಲ್ ಬೀಳ್ತಿತ್ತು ಗೈಸ್, ನಿಮಗೆಲ್ಲ ತೋರ್ಸೋಕ್ಕೆ ಅಂತ ಹೇಳಿ ವೇಟ್ ಸ್ವಲ್ಪ ನೀರಿರೋದು ಬಾಟ್ಲಿ ಇಡೋಣ. ಓ ಯಾ ಕಾಣಿಸ್ತಿದ್ಯಾ? ಹೆಲೋ ಇವಾಗ ಕಾಣಿಸ್ತಿದೆ ಗೈಸ್. ಯಾಕೆ ಕೋಲ್ಡ್ ವಾಟರ್ ಇದೆ. ದೆನ್ ಅವ್ರದ್ದು ಕೂಡ ಹಾಟ್ ವಾಟರ್, ನಾರ್ಮಲ್ ವಾಟರ್ ಇಟ್ಟಿದ್ದಾರೆ ಗೈಸ್. ಫುಲ್ ಚಿಕನ್ ಬಿರಿಯಾನಿ. ಬೇರೆ ಎಂತ ಬೇಕು ಅಂತ ಕೇಳಿದೆ, ದೇವ್ರೆ ನಂಗೆ ಎಂತ ಬೇಡ ಅಂತಂದೆ. ನೈಸ್. ಮೊಸರು ಇದೆ, ದೆನ್ ಗ್ರೇವಿ, ದೆನ್ ಬಿರಿಯಾನಿ. ಕಸ ಗೈಸ್, ಬಿಸಿ ಇದೆ ಬಿರಿಯಾನಿ, ಚಿಕನ್ ಬಿರಿಯಾನಿ. ದೆನ್ ಇದು ಸಲಾಡ್ ಇದೆ, ದೆನ್ ಗ್ರೇವಿ ಇದೆ. ನೋಡೋಣ ಟೇಸ್ಟ್ ಹೆಂಗಿದೆ ಅಂತೇಳಿ. ಓಕೆ, ತಲೆ ಮೇಲೆ ಟವಲ್ ಹಂಗೆ ಇದೆ ಗೈಸ್, ಸ್ವಲ್ಪ ನೀರೆಲ್ಲ ಇಟ್ಕೊಳ್ಳಿ ಅಂತೇಳಿ. ಸೊ ಇವಾಗ ಟೇಸ್ಟ್ ಮಾಡೋಣ. ಕಮ್ಮಂತಿದೆ. ಆಫ್ಟರ್ನೂನು ಚಿಕನ್ ಬಿರಿಯಾನಿ, ಕಬಾಬ್ ಇತ್ತು ಗೈಸ್ ಎಲ್ರಿಗೂ, ಸ್ಟೂಡೆಂಟ್ ಅವ್ರಿಗೆ ಎಲ್ರಿಗೂ. ಅದರಲ್ಲಿ 2 ಸ್ಟೂಡೆಂಟ್ ಏನೋ ವೆಜ್, ಮಿಕ್ಕಿದವರೆಲ್ಲ ನಾನ್ ವೆಜ್. ಆಯಿತಾ, ಸೊ ಲೆಟ್ಸ್ ಟ್ರೈ. ಟೂ ಗುಡ್, ಸಕ್ಕತ್ತಾಗಿದೆ. ಸಕ್ಕತ್ತಾಗಿದೆ ಗೈಸ್. ಆಫ್ಟರ್ನೂನ್ಗಿಂತ ಇದಂತೂ ಸಕ್ಕತ್ತಾಗಿದೆ. ಬಿರಿಯಾನಿ ಥರ ಇದೆ ಗೈಸ್, ಅದೇ ಟೇಸ್ಟ್ ಇದೆ. ಸೂಪರ್. ಆ್ಯಂಡ್ ಚಾರ್ಜರ್ ಇಲ್ಲಲ್ಲ, ಚಾರ್ಜ್ ಇಟ್ಟು ನಾನು ಫ್ರೆಶ್ ಅಪ್ ಆಗೋಕ್ಕೆ ಹೋದೆ. ಫ್ರೆಶ್ ಅಪ್ ಆಗಿ ಸ್ವಲ್ಪ ಬ್ಯಾಗೆಲ್ಲ ಜೋಡಿಸ್ಬಿಟ್ಟು ಊಟಕ್ಕೆ ಕೂತೆ ನಾನು. ಕಾಲೆಲ್ಲ ಮತ್ತೆ ಮಾಡೋದು, ಬಿಕಾಸ್ ಹಸು ಆಗ್ತದೆ ನನಗೆ, ನಿಂತು ಕೂತು ಶೋಲ್ಡರ್ ಎಲ್ಲ ಪೇನ್ ಆಗ್ತದೆ. ಅದಕ್ಕೆ ಸ್ವಲ್ಪ ಹೊಟ್ಟೆ ಗಟ್ಟಿ ಮಾಡ್ಕೊಳ್ಳೋಣ, ಮತ್ತೆ ಕಾಲ್ ಮಾಡೋಣ ಅಂತೇಳಿ. ಆಲ್ರೆಡಿ ಸ್ಟುಡಿಯೋಯಿಂದ ಅಲ್ಲಿಂದ ಹೊರಡಬೇಕಾದ್ರೆ ಮೆಸೇಜ್ ಮಾಡಿದ್ದೆ ಸ್ವಸ್ತಿ ಅವರಿಗೆ ಆ್ಯಂಡ್ ಬ್ರದರಿಗೆ, ವಿಡಿಯೋ ಕಾಲ್ ಮಾಡಿದ್ದೆ. ಬಿಕಾಸ್ ಇನ್ಫಾರ್ಮ್ ಮಾಡಬೇಕಲ್ಲ ಗೈಸ್, ದೂರ, ಅದು ಒಬ್ಬಳೇ ನೈಟ್ ಇದ್ದೀನಿ, ಅವರಿಗೂ ಟೆನ್ಷನ್ ಇರುತ್ತೆ ಅಲ್ಲ, ಅದಕ್ಕೆ. ಆ್ಯಂಡ್ ಓಕೆ ಗೈಸ್, ನಾನು ಊಟ ಎಲ್ಲ ಮಾಡಿಬಿಟ್ಟು ಆಮೇಲೆ ಸಿಗ್ತೇನೆ ನಾನು ನಿಮಗೆ. ಓಕೆ, ಬಿರಿಯಾನಿ ಚಂದಿದೆ, ಎಂಜಾಯ್ ಮಾಡ್ತಾ ತಿಂತೇನೆ. ಓಕೆ, ಬಾಯ್ ಗೈಸ್. ಊಟ ಎಲ್ಲ ಆಯಿತು. ಆ್ಯಂಡ್ ಹಸ್ಬೆಂಡ್ ಜೊತೆ, ಬ್ರದರ್ ಜೊತೆ, ಅಮ್ಮನ ಜೊತೆ, ಎಲ್ಲರ ಜೊತೆ ಮಾತಾಡಿದ್ದು ಆಯಿತು. ಸೊ ಇನ್ನು ಅತಾಚಿಂಗ್ ಮಾಡೋದು. ಸಿಕ್ಕಾಬಳೆ ಟಯರ್ಡ್ ಆಯಿತಾ, ಕೂತು ಸೊಂಟ ಕಾಲು ಎಂತ ಗೊತ್ತಾ ಗೈಸ್, ನಿನ್ನೆ ಲೆಗ್ ವರ್ಕೌಟ್ ಮಾಡಿ ಸಿಕ್ಕಾಬಡೆ ಕಾಲು ನೋವು. ಕೂತಲ್ಲಿಂದ ಎದ್ದೇಳ್ತಿದ್ದೆ, ನಂಗೆ ಎದ್ದೇಳಕ್ಕಾಗ್ತಿಲ್ಲ. ತೊಡೆಯಲ್ಲಿ ಇದು ಎಲ್ಲ ನೋವಾಗ್ತಿತ್ತು ನನಗೆ, ಸಿಕ್ಕಾಬಡೆ ನೋವಾಗ್ತಿತ್ತು ಆಯಿತಾ. ಅದು ನಿನ್ನೆದು ಲೆಗ್ ಡೇದು ಪ್ರಭಾವ. ಸೊ ಇವತ್ತು ಎಫೆಕ್ಟ್ ಗೊತ್ತಾಗ್ತದೆ ಅದರದ್ದು. ಆ್ಯಂಡ್ ನಾಳೆ 24 hours ಇದೆ ಚೆಕ್ಔಟ್ ಆಗೋಕ್ಕೆ. ಚಂದ ರೆಸ್ಟ್ ಮಾಡಿ ಆಮೇಲೆ ಮನೆಗೆ ಹೋಗೋದು. ನೋಡೋಣ, ಚಂದ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗೆಲ್ಲ ಬೇಗ ಎಚ್ಚರಿಕೆ ಆಗ್ತದೆ ನನಗೆ. ಸೊ ಇನ್ನು ಆರಾಮ್ಸೆ ರಚ್ ಮಾಡೋದು ಅಷ್ಟೇ. ಆ್ಯಂಡ್ ವೀಡಿಯೋಸ್ ಅದು ಇದೆಲ್ಲ ಇದೆ ಗೈಸ್, ಅದನ್ನ ಯಾವಾಗ ಹಾಕ್ತೀನಿ ಎಂತ ಕತೆ ಗೊತ್ತಿಲ್ಲ. ಬಸ್ಟ್ ಇವಾಗ ನನಗೆ ರೆಸ್ಟ್ ಬೇಕು. ಫೋಟೋಗ್ರಾಫರ್ದು ಫೋಟೋಸ್ ಬಂದಾಗ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ವೀಡಿಯೋಗ್ರಾಫರ್ ವೀಡಿಯೋ ಹಾಕಿದಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕ್ತೀನಿ. ಸೊ ನೋಡಿ. ಆ್ಯಂಡ್ ವೆರಿ ಮಚ್ ಹ್ಯಾಪಿ. ನನ್ನ ಮದುವೆಗೆ ಬಿಟ್ಟರೆ ನಾನು ಲೈಕ್ 3 years ಆದ ನಂತರನೇ ಹೋಗಿದ್ದು ಜಡ ಹಾಕ್ಕೊಂಡು. ನಮ್ಮ ಮಂಗಳೂರು ಬ್ರೈಡಿಗೆ ಹಾಕ್ತಾರಲ್ಲ ಮಲ್ಲಿಗೆ ಜಡ, ಅದು ನನ್ನ ಮದುವೆಗೆ ಹಾಕಿದ್ದು. ಅದು ಬಿಟ್ಟರೆ ಇವಾಗಲೇ ಆಗ್ತಿರೋದು 3 years ಆಯಿತು.
ಈ ಥರ ರೆಡಿ ಆಗಿರೋದು, ಅದು ನನ್ನ ಮದುವೆ ಸಾರಿನ ಹಾಕ್ಕೊಂಡು ಸಿಕ್ಕಾಪಟ್ಟೆ ಖುಷಿ ಆಯಿತು. ಲಿಟ್ರಲಿ ಹ್ಯಾಪಿ. ಸ್ಟೂಡೆಂಟ್ಸ್ ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿದ್ದರು. ಮ್ಯಾಮ್ ಅಂತೂ ಕೇಳೋದು ಬೇಡ, ಅವರು ಒಂಥರ ಚಿಕ್ಕ ಮಕ್ಕಳ ಥರ ಗೈಸ್. ಅವ್ರ ವಾಯ್ಸು ಹಾಗೆ, ಅವ್ರು ಮಾಡೋದು ಹಾಗೆ. ಸೊ ವೆರಿ ಫ್ರೆಂಡ್ಲಿ. ಅವರು ವರ್ಕ್ ಮಾಡ್ತಾರಲ್ಲ ಇಬ್ಬರು, ಆ್ಯಂಡ್ ಇನ್ನೊಬ್ಬರು ಡ್ರೈವರ್ ಅವರು ಸತೀಶ್ ಅವರು, ಎಲ್ಲರೂ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಎಲ್ಲರೂ ಫ್ರೆಂಡ್ಲಿ ಆಗಿದ್ದರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಇದ್ರ ಬಗ್ಗೆ ಮಾತಾಡ್ತೀನಿ ನಾನು. ಸಿಯು ನಾಳೆ ಸಿಗ್ತೀನಿ. ಗುಡ್ ನೈಟ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್ ಗೈಸ್, ಲಾಟ್ಸ್ ಆಫ್ ಲವ್. ಬಾಯ್. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಟೈಮ್ ಆಗಿದೆ, ಎಷ್ಟು ಗಂಟೆ ಗೊತ್ತಾ? 8:30. ಆ್ಯಂಡ್ ಲೇಟಾಗಿ ಹೇಳಬೇಕು ಅಂದ್ಕೊಂಡೆ, ಬಟ್ ಸ್ಟಿಲ್ ಹಂಗೆಲ್ಲ ಅಂದ್ಕೊಂಡಾಗ ಬೇಗ ಇರ್ತೀನಿ ಗೈಸ್. 6-6:30ಗೆಲ್ಲ ಎಚ್ಚರ ಆಗಿದೆ ನನಗೆ. ಮತ್ತೆಂತ ಮಾಡೋದು, ಶೂಟಿದ್ದು ನಿನ್ನೆದು ಸ್ವಲ್ಪ ಸ್ಟೋರಿಗೆ ಹಾಕೋಣ, ನಿನ್ನೆ ಹಾಕೋಕ್ಕಾಗಿಲ್ಲ, ಟಯರ್ಡ್ ಆಗಿತ್ತು ಅಂತೇಳಿ ಸ್ವಲ್ಪ ಲೈಟಾಗಿ ಒಂದು ಚಿಕ್ಕದಾಗಿ ಎಡಿಟ್ ಮಾಡಿ ಹಾಕ್ತೆ. ಮತ್ತು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ವ್ಲಾಗ್ ಎಡಿಟ್ ಮಾಡು ಅಂದ್ಕೊಂಡು ತುಂಬ ಕ್ಲಿಪ್ಪಿಂಗ್ಸ್ ಇದೆ, ಎಂತ ಮಾಡೋದು ಅಂತ ಗೊತ್ತಾಗಿಲ್ಲ ಅಂತೇಳಿ ಹಂಗೆ ಬಿಟ್ಟೆ. ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ನಿನ್ನೆದ್ದು, ಶೂಟ್ ಮಾಡಬೇಕಾದ್ರೆ ಅವ್ರು ಮಾಡಿರೋದನ್ನ. ಆ್ಯಂಡ್ ಅಷ್ಟರಲ್ಲಿ ಅವರು ಡ್ರೈವರನ್ನು ಕಾಲ್ ಮಾಡಿದರು, ಎಂಥ ಬ್ರೇಕ್ಫಾಸ್ಟ್ ಬೇಕು ಅಂತೇಳಿ. ಸೊ ಹಾಗಾಗಿ ತಂದು ಕೊಟ್ಟರು. ಇವಾಗ ಬ್ರಷ್ ಎಲ್ಲ ಆಯಿತು ನಂದು, ಅವರೇ ಕೊಟ್ಟಿದ್ದಾರೆ ನಿನ್ನೆ ಆಲ್ರೆಡಿ 2 ಬ್ರಷ್ ಆ್ಯಂಡ್ ಒಂದು ಪೇಸ್ಟ್ ಕೊಟ್ಟಿದ್ದಾರೆ ಗೈಸ್. ಸೊ ಅದರಲ್ಲೇ ಬ್ರಷ್ ಮಾಡಿದೆ. ನಿದ್ದೆ ಚೆಂದ ಬಂತು. ಲೇಟಾಗೆ ಮಲ್ಕೊಂಡದ್ದು, ಲೈಕ್ ಮಲಗಿದ್ದೇನೆ ಬೇಗ, ಬಟ್ ನಿದ್ದೆ ಬರ್ತಿರ್ಲಿಲ್ಲ. ಸೊ ಟಯರ್ಡ್ ಆಗಿ ಹೆಂಗೆ ಗೊತ್ತಿಲ್ಲ, ನಿದ್ದೆ ಬಂತು. ಸೊ ಹಾಗಾಗಿ ಈಗ ಬ್ರೇಕ್ಫಾಸ್ಟ್ ತಂದಿದ್ದಾರೆ, ಮಾಡಿ ಆದ ನಂತರ ಒಂದು ಸ್ವಲ್ಪ ಹೊತ್ತು ಇದ್ದು ಮತ್ತೆ ಹೋಗೋಣ ಅಂತ ಅಂದ್ಕೊಂಡಿದ್ದೇನೆ. ಸೊ ಮಸಾಲೆ ದೋಸೆ ಬೇಕು ಅಂತ ಅಂದಿದ್ದೆ, ಲೈಕ್ ಯಾವುದು ಬೇಕು ಅಂತ ಕೇಳಿದ್ರ. ಪಲಾವ್ ನಿನ್ನೆ ತಿಂದಿದ್ದೆ ನಾನು ಇಲ್ಲಿಗೆ ನಿನ್ನೆ ಮಾರ್ನಿಂಗ್ ಬರ್ತಾ. ಹಾಗಾಗಿ ಮಸಾಲೆ ದೋಸೆ ಇದ್ರೆ ತನ್ನಿ ತಂದಿದ್ದೆ. ಸೊ ತಂದು ಕೊಟ್ಟು ಹೋದರು ಪಾಪ ಅವರು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಗೈಸ್, ಬನ್ನಿ. ಎಲ್ಲ ಮೆಸ್ಸಪ್ಪಾಗಿ ಹೊರಳಾಡಿ ರಾಖೆ. ತುಂಬ ಜನ ನಾನೀಗ ಸ್ಟೋರಿ ಹಾಕಿದಾಗ ಎಂಥ ಮೂವಿ ಶೂಟಿಂಗಾ ಅದು ಇದು ಅಂತೆಲ್ಲ ಕಮೆಂಟ್ ಕೇಳ್ತಾ ಇದ್ರು. ಲೈಕ್ ನನ್ನ ಕಾಂಟ್ಯಾಕ್ಟಲ್ಲಿರೋರಿಗೆ ರಿಪ್ಲೈ ಕೊಟ್ಟೆ ನಾನು, ಎಲ್ಲ ಮೇಕಪ್ ಶೂಟ್ ಅಂತ ಹೇಳಿ. ಸೊ ತುಂಬ ಜನ ಅಂದ್ಕೊಂಡಿದ್ದಾರೆ ಮೂವಿ ಶೂಟ್ ಅಂತ ಹೇಳಿ. ಆ್ಯಂಡ್ ನಿಮ್ಮ ಇದರಿಂದ ಅದೂ ಆಗಲಿ ಅಲ್ವಾ. ಜಸ್ಟ್ ಜೋಕು ಗೈಸ್, ಈಗ ಸೀರಿಯಸ್ ಆಗಿ ಅಂದ್ಕೋಬೇಡಿ. ಇಟ್ಟು ಬ್ರೇಕ್ಫಾಸ್ಟ್ ಮಾಡುವ. ಪಾಪ ಟೀಗೆ 2 ಇಟ್ಕೊಂಡಿದ್ದಾರೆ. ಫಸ್ಟ್ ಅದು ಹಾಕುವ ಇದಕ್ಕೆ, ಬಿಕಾಸ್ ಇದು ಪ್ಲಾಸ್ಟಿಕ್ ಅಲ್ಲ. ಸಿ ಗೈಸ್, ಮಸಾಲೆ ದೋಸೆ ಆ್ಯಂಡ್ ಸಾಂಬಾರಿದೆ. ಸಾಂಬಾರು ಬೇಡ ಅಂತೇಳಿ ಚಟ್ನಿ ಮಾತ್ರ ಓಪನ್ ಮಾಡಿದೆ ನಾನು. ದೆನ್ ಟೀ ಇದೆ, ಇದನ್ನ ತಿನ್ಬಿಟ್ಟು ಆಮೇಲೆ ಸಿಗ್ತೆ. ಓಕೆ ಗೈಸ್, ನಾವು ಹೊರಟೆ. ಆ್ಯಂಡ್ ಈ ಶರ್ಟ್ ಆ್ಯಂಡ್ ಬ್ಲ್ಯಾಕ್ ಪ್ಯಾಂಟ್ ಹಾಕ್ಕೊಂಡಿದ್ದೇನೆ. ಮೊನ್ನೆದು ಜೀನ್ಸ್ ಪ್ಯಾಂಟ್ ಇದು ಸ್ಟ್ರೆಚಬಲ್, ಈ ಶರ್ಟ್ ಹಾಕ್ಕೊಂಡಿದ್ದೇನೆ ಗೈಸ್. ಸಿಂಪಲಾಗಿ ಒಂದು ಹೇರ್ ಸ್ಟೈಲ್, ದೆನ್ ಲೈಟಾಗಿ ಲಿಪ್ಸ್ಟಿಕ್. ಇನ್ನು ಸೀದಾ ಮನೆಗೆ ಹೋಗೋದು. ಇಲ್ಲಿ ಬ್ಯಾಗ್ ಇದೆ ನಂದು, 2 ಬ್ಯಾಗ್ನೂ ಪ್ಯಾಕ್ ಮಾಡಿಟ್ಟೆ ನಾನು. ಸೊ ಡ್ರೈವರ್ ಬರ್ತಾರೆ ಇವಾಗ ಪಿಕ್ ಮಾಡಲಿಕ್ಕೆ ಬಸ್ ಸ್ಟ್ಯಾಂಡ್ವರೆಗೂ. ಹಾಗಾಗಿ ಎಂದೇ ಚಿಂತೆ ಇಲ್ಲ ನನಗೆ, ಆರಾಮ್ಸೆ ಹೋಗ್ಬೋದು. ಸೊ ನೋಡೋಣ, ಮನೆಗೆ ರೀಚ್ ಆದ ನಂತರ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೇನೆ. ಓಕೆ, ನನ್ನ ರೂಮ್ ನೋಡಿ ಕ್ಲೀನ್ ಮಾಡಿಟ್ಟಿದ್ದಾನೆ. ಕೊಡಬೇಕಾದ್ರೆ ಹೆಂಗಿತ್ತು ಗೈಸ್, ಹಾಗೆ ಇಟ್ಟಿದ್ದಾನೆ ನೋಡಿ. ಚಾರ್ಜರ್ ಒಂದು ಇಡಬೇಕು ಗೈಸ್. ಇವಾಗ ವೀಡಿಯೋ ಆನ್ ಮಾಡಿದ್ರಿಂದ ಚಾರ್ಜರ್ ನೆನಪಾಯಿತು ನನಗೆ. ಆ್ಯಂಡ್ ಇದು ನಂದು ಟವಲ್ ತೊಗೊಳ್ಬೇಕು, ಆ್ಯಂಡ್ 1 ಬಾಟ್ಲ್ ನೀರು ಕೂಡ ಇಟ್ಕೋಬೇಕು, ಬೇಕಾಗುತ್ತೆ. ನಾನೊಂದು ತುಳಸಿ ಸಾಂಗ್ ಇವಾಗ ಟ್ರೆಂಡಲ್ಲಿ ಇದೆಲ್ಲ ಗೈಸ್, ಅದನ್ನ ಟ್ರೈ ಮಾಡಿದೆ ಇಲ್ಲಿ ಕೂತ್ಕೊಂಡು. ನೋಡೋಣ, ಆದರೆ ಪೋಸ್ಟ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಓಕೆ, ಆಮೇಲೆ ಸಿಗ್ತೀನಿ ಗೈಸ್. ಬಾಯ್ ಬಾಯ್. ಗುಡ್ ಬಾಯ್ ಅಲ್ಲ, ಸಾರಿ, ಬಾಯ್ ಟು ದುಬೈ. ಸಾರಿ, ದುಬೈ ಅಂತ ಹೇಳ್ತಾನೆ. ಬಾಯ್ ಟು ಉಡುಪಿ. ತಾಶಿಯು. ಇದು ಔಟ್ಫಿಟ್ ಗೈಸ್. ರೂಮಿಂದ ಉಡುಪಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದೆಲ್ಲ ಗೈಸ್, ಅಲ್ಲಿವರೆಗೂ ಅವ್ರು ಬಿಟ್ಟರು. ಸೊ ಅದಾದ ನಂತರ ನಾನು ಬಸ್ಸಿಗೆ ವೆಯ್ಟ್ ಮಾಡಿದೆ ತುಂಬ ಹೊತ್ತು. ಆ್ಯಂಡ್ ಬಸ್ ಕೂಡ ಸಿಕ್ತು. ಮಿಡ್ಲಲ್ಲಿ ಕಾರ್ಕಳದ ಹತ್ರ ಬಸ್ ಕೂಡ ಕೆಟ್ಟೋಗಿ ತುಂಬ ಹೊತ್ತು, 3.25 hours ವೆಯ್ಟ್ ಮಾಡಿದ್ವಿ ಬಸ್ಸಿಗೆ. ಗೈಸ್, ಗುಡ್ ಮಾರ್ನಿಂಗ್. ಇವತ್ತು
ಸಂಡೇ ಗೈಸ್ ಆಯಿತಾ. ನಾನು ನಿನ್ನೆ ನೈಟೇ ಬಂದೆ ಮನೆಗೆ. ಬರಬೇಕಾದ್ರೆ ಲೇಟ್ ಆಗಿತ್ತು ಬಿಕಾಸ್ ನಾನು ಅಲ್ಲಿಂದ ಚೆಕ್ಔಟ್ ಮಾಡಿದ ಆಫ್ಟರ್ನೂನ್ ಮಾಡಿದ್ದೇನೆ. ಬಟ್ ಮಾಲಿಗೆ ಹೋಗಿ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಮಾಡಿ ಮತ್ತೆ ಕೂರಬೇಕಾದ್ರೆ ಈವ್ನಿಂಗ್ ಆಗಿದೆ ಬಸ್ಸಲ್ಲಿ. ಅದಾದ ನಂತರ ಕಾರ್ಕಳ ಬೈಪಾಸ್ ಹತ್ರ ಬಸ್ ಕೆಟ್ಟೋಗಿ ಸಾಧಾರಣ 3 ಅವರ್ ವೆಯ್ಟ್ ಒಂದು ಬಸ್ಸಿಗೆ, ಅದು ನೈಟ್ ಹೊತ್ತು. ಎಂತ ಅಂದರೆ ನೆಕ್ಸ್ಟ್ ಒಂದು ಬಸ್ ಬಂತು, ಅದು ಫುಲ್ ಆಗಿತ್ತ. ಆಲ್ರೆಡಿ ನಮ್ಮ ಬಸ್ಸಲ್ಲೇ ಫುಲ್ ಇದ್ದರು. ಇನ್ನು ನೆಕ್ಸ್ಟ್ ಬರೋ ಬಸ್ಸಲ್ಲಿ ಕೂಡ ಫುಲ್ ಇತ್ತು, ಸ್ಟ್ಯಾಂಡಿಂಗಲ್ಲಿತ್ತು. ಅದರಲ್ಲಿ ಒಂದು 4-5 ಜನ ಹೋದರು. ಮತ್ತು ಇನ್ನೊಂದು ಬಸ್ಗೆ ವೆಯ್ಟ್ ಮಾಡಿದೆ. ಸೊ ಇನ್ನೊಂದು ಬಸ್ ಬಂತು, ಸೀಟ್ ಸಿಕ್ತು ರಪ್ಪ. ಅದರಲ್ಲೊಬ್ರು ಉಜಿರೆಯವ್ರು ಕೂಡ ಇದ್ದರು. ಆ್ಯಂಡ್ ನನ್ನ ರೀಲ್ಸ್ ಎಲ್ಲ ನೋಡೋರು ಅಂತೆ ಮಾತಾಡ್ಸಿದ್ರು ಅವ್ರು ಕೂಡ. ಮತ್ತು ಮನೆಗೆ ಬಂದು ರೀಚ್ ಆಗಬೇಕಾದ್ರೆ ಕರೆಕ್ಟ್ 9 o'clock ಆಯಿತು. ಮತ್ತು ಮೊಬೈಲಲ್ಲೂ ಬೇರೆ ಚಾರ್ಜರ್ ಇಲ್ಲ. ಮೊಬೈಲ್ ಚಾರ್ಜ್ ಬಿಟ್ಟು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲ್ಕೊಂಡಿದ್ದೆ. ಆ್ಯಂಡ್ ಇವಾಗ ಎದ್ದಿದ್ದು ಬೆಳಿಗ್ಗೆ 8:15. ಡ್ರೆಸ್ ಎಲ್ಲ ವಾಶ್ ಇದೆ, ಮೊನ್ನೆದು ಸಾರಿ ಅಲ್ಲಿಗೆ ಹಾಕ್ಕೊಂಡು ಹೋಗಿರೋ ಡ್ರೆಸ್ ಅದು ಇದು ಎಲ್ಲ. ಸೊ ವ್ಲಾಗ್ ಎಂಡ್ ಮಾಡಿರಲಿಲ್ಲಲ್ಲ, ಅದಕ್ಕೆ ಇವಾಗ ಮತ್ತೆ ಶೂಟ್ ಮಾಡ್ತಿದ್ದಾನೆ. ಕೂದಲಿಗೆ ಎಣ್ಣೆ ಹಾಕಬೇಕು ಗೈಸ್. ನಿನ್ನೆ ತಲೆ ಸ್ನಾನ ನಾನು ಮಾಡಿಲ್ಲ, ಇವತ್ತು ಸಂಜೆ ಹಾಕೋಣ ಅಂತೇಳಿ. ಬಿಕಾಸ್ ಒಂದು ಆಫ್ಟರ್ನೂನ್ ಒಂದು ಲಂಚಿಗೆ ಹೋಗ್ಲಿಕ್ಕಿದೆ. ಹಾಗಾಗಿ ಎಣ್ಣೆ ಹಾಕಿದರೆ ಮತ್ತೆ ಇನ್ನೊಂದು ಸರಿ ಯಾರು ಫ್ರೆಶ್ ಅಪ್ ಆಗೋದು. ಸಂಜೆನೇ ಹಾಕಿ ಚಂದ ಮಾಡಿ ಫ್ರೆಶ್ ಅಪ್ ಆದರೆ ಆಯಿತು ಅಂತ ಅಂದ್ಕೊಂಡು ಹಾಕಿಲ್ಲ ತಲೆಗೆ ಆಯಿಲ್. ಆ್ಯಂಡ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್, ಒಬ್ಬಳೇ ಹೋಗಿದ್ದು. ಫಸ್ಟ್ ಆಫ್ ಆಲ್ ಕೊಂಡು ಬರ್ತೇನೆ ಅಂತ ಅಂದಿದ್ಲು, ಬಟ್ ಬರೋಕ್ಕಾಗಿಲ್ಲ, ಅವಳಿಗೆ ರಜೆ ಸಿಗಲಿಲ್ಲ. ಸೊ ಹಾಗಾಗಿ ಒಬ್ಬಳೇ ಹೋದೆ, ಖುಷಿ ಆಯಿತು. ಬಟ್ ಒಬ್ಬಳೇ ಹೋಗಿ ಅಲ್ಲಿ ಯಾರು ಪರಿಚಯ ಅಲ್ಲ ಅಂತ ಎಲ್ಲೂ ಫೀಲ್ ಆಗಿಲ್ಲ. ಇವನ್ ನನ್ನನ್ನು ಪಿಕ್ ಮಾಡಿದ್ದ ಡ್ರೈವರಿಂದ ಹಿಡಿದು ಶ್ವೇತಾ ಅವರು ಮೇಕಪ್ ಆರ್ಟಿಸ್ಟ್ ಇದ್ದಾರಲ್ಲ ಅವರ ಸ್ಟಾಫು, ದೆನ್ ಅವರ ಇನ್ನೊಬ್ಬರು ವರ್ಕ್ ಮಾಡೋರು ಮತ್ತು ಸ್ಟೂಡೆಂಟ್ಸ್ ಎಲ್ಲರೂ ಫ್ರೆಂಡ್ಲಿ ಆಗಿದ್ದರು. ಎಕ್ಸ್ಪೆಷಲಿ ಮ್ಯಾಮ್ ಲೈಕ್ ಒಂಥರ ಎಂತ ಹೇಳ್ತಾರೆ, ಹೊಗಳುವುದು ಅಂತಲ್ಲ, ಲೈಕ್ ಅವರು ಒಂಥರ ಮಾತಾಡೋದೇ ಒಂಥರ ಚಿಕ್ಕ ಮಕ್ಳ ಥರ ನನಗೆ ಅನಿಸೋದು. ಅವರು ಇನ್ನರ್ ಚೈಲ್ಡ್ ಇದೆ ಅವರೆಲ್ಲ ಒಂದು. ಸೊ ವಾಯ್ಸು ಹಾಗಿದೆ, ಅವರು ಮಾತಾಡೋದು ಬಿಹೇವಿಯರ್ ಎಲ್ಲನೂ ಹಂಗೆ ಫ್ರೆಂಡ್ಲಿ ಆಗಿದ್ದಾರೆ. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ರೂಮ್ ಅಷ್ಟೇ, ರೂಮ್ ಸಖತ್ತಾಗಿತ್ತು, ನೀವೆಲ್ಲರೂ ನೋಡಿದ್ದೀರಾ. ದೆನ್ ನನ್ನ ಉಡುಪಿಂದ ಪಿಕ್ ಮಾಡಿದ್ದಿಂದ ಇರ್ಬೋದು, ಅಥವಾ ಸ್ಟುಡಿಯೋ ಕರ್ಕೊಂಡೋಗಿ ಅಲ್ಲಿಂದ ಮತ್ತೆ ಶೂಟಿಗೆ ಕರ್ಕೊಂಡೋಗಿ ಅಲ್ಲಿಂದ ಮತ್ತೆ ರೂಮಿಗೆ ಕರ್ಕೊಂಡೋಗಿ ದೆನ್ ಅಲ್ಲಿಂದ ಮತ್ತೆ ನನ್ನ ಬಸ್ ಸ್ಟ್ಯಾಂಡ್ವರೆಗೂ ಡ್ರಾಪ್ ಮಾಡಿ ಪ್ರತಿಯೊಂದು ಯಾವುದು ಕಷ್ಟ ಆಗದೆ ಇರೋ ಥರ ಒಂಥರ ಕಂಫರ್ಟಬಲ್ ಫೀಲ್ ಮಾಡಿದ್ರು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೂ ನಿಮ್ಮ ಬ್ರೈಡಲ್ಗೆ ಅಥವಾ ನಾನ್ ಬ್ರೈಡ್ ಫಂಕ್ಷನ್ಸ್ಗೆ ಎಲ್ಲ ಬೇಕಿದ್ದರೆ ಮೊದಲೇ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ. ಬಿಕಾಸ್ ಅವ್ರು ಫುಲ್ ಬ್ಯುಸಿ ಇರ್ತಾರೆ ಗೈಸ್ ಆಯಿತಾ. ನಾನು ಮೊನ್ನೆ ಒಂದು ದಿವಸ ಇದ್ದಿದ್ದು ಅವ್ರ ಜೊತೆ, ಎಷ್ಟು ಕಾಲ್ಸ್ ಎಷ್ಟು ಬುಕ್ಕಿಂಗ್ಸ್ ಅವರಿಗೆ ಆಗ್ತದೆ ಅಂದರೆ ಹಾಗೆ ಆಗ್ತಾ ಹೋಗಲಿ. ಆ್ಯಂಡ್ ನನ್ನಿಂದ ಅವ್ರಿಗೆ ಒಳ್ಳೆಯದಾಗಲಿ, ಅವರಿಂದ ನನಗೆ ಒಳ್ಳೆಯದಾಗಲಿ. ಸೊ ಅಷ್ಟೇ ನಾನು ಕೇಳ್ಕೊಳ್ಳೋದು. ಆ್ಯಂಡ್ ವೀಡಿಯೋಸು ಬರುತ್ತೆ, ಅದನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೇನೆ. ಆ್ಯಂಡ್ ಅವರ ಪೇಜನ್ನು ಫಾಲೋ ಮಾಡಿ, ಅವರ ಪೇಜನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೇನೆ. ಸೊ ಒಳ್ಳೆ ಫಾಲೋವರ್ಸ್ ಇದೆ ಅವ್ರಿಗೂ ಕೂಡ. ಆ್ಯಂಡ್ ಒಳ್ಳೆ ಕ್ಲೀನಾಗಿ ಮೇಕಪ್ ಮಾಡ್ತಾರೆ ಆ್ಯಂಡ್ ಫ್ರೆಂಡ್ಲಿ ಆಗಿದ್ದಾರೆ, ಲೈಕ್ ಕಂಫರ್ಟಬಲ್ ಆಗಿದ್ದಾರೆ ಗೈಸ್ ಆಯಿತಾ. ಆ್ಯಂಡ್ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೆಂತ ಅಂದರೆ ನಾನು ಏನೋ ಹೇಳಬೇಕು ಅಂದ್ಕೊಂಡು ಗೈಸ್ ಮರ್ತೋಯ್ತು. ಅಷ್ಟೇ ಗೈಸ್. ಓವರ್ ಆಲ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಆಯಿತಾ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಆ್ಯಂಡ್ ಒಬ್ಬಳೇ ಹೋಗಿದ್ರಿಂದ ಲೈಕ್ ಒಂಥರ ಪೀಸ್ ಮೈಂಡ್ ಮತ್ತು ಒಂಥರ ಏನೋ ಒಂದು ಹೊಸದಾಗಿ ಕಲಿಯೋ ಥರ. ಈವನ್ ಕ್ಯಾಮ್ರಾಮ್ಯಾನ್, ವಿಡಿಯೋಗ್ರಾಫರ್ ಅವರೆಲ್ಲ ಸಿಕ್ಕಾಪಟ್ಟೆ ಸಪೋರ್ಟಿವ್. ಆ್ಯಂಡ್ ಲೈಕ್ ಏನಾದರೂ ಮಿಸ್ಟೇಕ್ ಆಗ್ತಿದ್ರೆ ಹೇಳ್ತಾಯಿದ್ರು, ಹಿಂಗಲ್ಲ ಹಿಂಗೆ ಅಂತೇಳಿ. ತುಂಬ ಫ್ರೆಂಡ್ಲಿಯಾಗಿ ಲೈಕ್ ಎಷ್ಟೋ ವರ್ಷದಿಂದ ಪರಿಚಯ ಇರೋ ಥರ ಕಂಫರ್ಟಬಲ್ ಫೀಲ್ ಮಾಡಿದ್ರು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಕ್ಯಾಮ್ರಾಮ್ಯಾನ್, ವಿಡಿಯೋಗ್ರಾಫರು ಆ್ಯಂಡ್ ಮ್ಯಾಮ್ ಶ್ವೇತಾ ರೈ ಅವರು, ದೆನ್ ಅವರಿಬ್ಬರು ಸ್ಟಾಫು, ಡ್ರೈವರನ್ನು, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ಲಾಟ್ಸ್ ಆಫ್ ಲವ್ ಗೈಸ್. ಹೀಗೆ ಪ್ರೀತಿ ತೋರಿಸ್ತಾ ಇರಿ. ತುಂಬ ಜನ ಬಂದು ಮಾತಾಡ್ಸಿ. ಇವನ್ ನಾನು ಮಾಲ್ಗೆ ಹೋದಂತಂದಲ್ಲ, ಅಲ್ಲಿ ಕೂಡ ಅಷ್ಟೇ ಮ್ಯಾಕ್ಸಿಗೆ ಹೋಗಿದ್ವಿ. ಅಲ್ಲಿ ಲೈಕ್ ತುಂಬ ಜನ ಮಾತಾಡ್ಸಿದ್ರು. ಬಟ್ ಮಾಲ್ಗೆ ಎಂಟ್ರ್ ಆಗಬೇಕಾದ್ರು ಒಬ್ರು ಅವರಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್. ಅವ್ರು ಎಷ್ಟು ಹಾನೆಸ್ಟ್ ಆಗಿದ್ರು ಅಂದರೆ, ನಾನು ನಿಮ್ಮ ವೀಡಿಯೋಸ್ ನೋಡ್ತೀನಿ ಬಟ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ನೀವು ನನಗೆ ಸಿಕ್ಕಾಪಟ್ಟೆ ಇಷ್ಟ, ಇವತ್ತೇ ಸಬ್ಸ್ಕ್ರೈಬ್ ಮಾಡ್ತೇನೆ ಅಂತೇಳಿ ಹಗ್ಗೆಲ್ಲ ಮಾಡಿದ್ರ. ಲೈಕ್ ದಟ್ ವಾಸ್ ದ ಮೂಮೆಂಟ್ ಇದೆಲ್ಲ. ಲೈಕ್ ಖುಷಿ ಆಯಿತು ನಂಗೆ. ಅವ್ರ ಎಕ್ಸೈಟ್ಮೆಂಟ್, ಅವ್ರ ಕೈಯೆಲ್ಲ ಹಿಂಗೆ ಮಾಡ್ತಾ ಹಗ್ ಮಾಡಿದ್ರ. ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ಅವರ ಮಗಳು ಬೇರೆ ಇದ್ಲು. ಸೊ ತುಂಬ ಜನ ರೆಕಗ್ನೈಸ್ ಮಾಡಿದ್ರು. ಇವನ್ ನಾನು ಬಸ್ಸಲ್ಲಿ ಹೋಗ್ಬೇಕಾದ್ರು ನನ್ನ ಪಕ್ಕನೂ ಒಬ್ಬಳು ಫೋಟೋಶೂಟಿಗೆ ಅಂತ ಹೋಗಿದ್ಲಂತೆ, ಅವಳು ಕೂಡ ನನ್ನ ಮಾತಾಡಿಸಿದ್ಲು. ಅವರ ಪಕ್ಕದಲ್ಲಿ ಅಮ್ಮ ಇದ್ರೆ ಅಥವಾ ಯಾರಿದ್ರು ಅಂತ ನಂಗೆ ಗೊತ್ತಿಲ್ಲ, ಬಟ್ ಮಾತಾಡಿಸಿದ್ರು ಅವರಿಬ್ರು. ದೆನ್
ತುಂಬ ಜನ ಗೈಸ್, ತುಂಬ ಜನ ಬಂದು ಮಾತಾಡ್ಸಿದ್ದೀರಾ ಆ್ಯಂಡ್ ತುಂಬ ಜನ ದೂರ ನಿಂತ್ಕೊಂಡು ನೋಡಿ ಸ್ಮೈಲ್ ಮಾಡಿರೋರು ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಲಾಟ್ಸ್ ಆಫ್ ಲವ್. ಬೈ, ಟೇಕ್ ಕೇರ್. ಇವಾಗ ಇಲ್ಲಿ ಡ್ರೆಸ್ ವಾಶ್ ಮಾಡಲಿಕ್ಕೆ ಅಲ್ಲಿ ನೋಡಿ ಎಷ್ಟು ರಾಶಿ ಆಗ್ತಾನೆ ಅಂತೇಳಿ. ವೆಯ್ಟ್ ತೋರಿಸ್ತಾನೆ ಅಲ್ಪದಿಲ್ಲಪ್ಪ. ನೋಡಿ ಇಷ್ಟಿದೆ ಡ್ರೆಸ್ ವಾಶ್ ಮಾಡಲಿಕ್ಕೆ. ಸಾರಿ ಮತ್ತು ನನ್ನ ಅಲ್ಲಿಗೆ ಹಾಕ್ಕೊಂಡು ಹೋಗಿರೋ ಡ್ರೆಸ್ ಅದು ಇದು ಎಲ್ಲನೂ ಇದೆ ಗೈಸ್. ಆ್ಯಂಡ್ ಇದನ್ನ ವಾಶ್ ಮಾಡಿ ಒಂದು ವ್ಲಾಗ್ ಎಡಿಟ್ ಆಯ್ತು ಇವಾಗ. ಮೊನ್ನೆ ಬಯಕ್ಕಿದ್ದು ನನಗೆ ಅದು ಟೈಮ್ ಸಿಕ್ಕಿರಲಿಲ್ಲ ವ್ಲಾಗ್ ಎಡಿಟ್ ಮಾಡಲಿಕ್ಕೆ. ಇವಾಗ ರಪ್ಪ ಎಡಿಟ್ ಮಾಡಿದೆ. ಆ್ಯಂಡ್ ಇವಾಗ ಸ್ವಲ್ಪ ಚಾರ್ಜ್ಗೆ ಇಟ್ಟು ವಾಶ್ ಎಲ್ಲ ಮಾಡಿ ಆಫ್ಟರ್ನೂನು ಲಂಚಿಗೆ ಹೋಗ್ಬೇಕಾದ್ರೆ ಸಿಗ್ತೇನೆ. ಸೊ ಅಲ್ಪದಿಲ್ಲ ರೂಮ್ ಬಿಡು. See you guys. Bye bye. Lots of love. See you in the next vlog.